ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಎ1 ಪವಿತ್ರ ಗೌಡ ಎ2 ದರ್ಶನ್ ಸೇರಿದಂತೆ ಆರೋಪಿಗಳು ಬೆಂಗಳೂರಿನ ಸಿಸಿಎಚ್ 63ರ ನ್ಯಾಯಾಧೀಶರ ಮುಂದೆ ಇವತ್ತು ಹಾಜರಾದರು. ಸೆಪ್ಟೆಂಬರ್ 9ರಂದು ಚಾರ್ಜ್ ಫ್ರೇಮ್ಗೆ ದಿನಾಂಕ ನಿಗದಿ ಮಾಡುವುದಾಗಿ ಜಡ್ಜ್ ತಿಳಿಸಿದ್ದಾರೆ. ಆಯ್ತು. ಆಮೇಲೆ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾಗೆ ಅಶ್ಲೀಲ ಸಂದೇಶ ಬೆದರಿಕೆ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಪುರ ಮೂಲದ ಸಂತೋಷ್ ಎಂಬ ಹುಡುಗನನ್ನ ದರ್ಶನ್ ಅಭಿಮಾನಿ ಅಂತ ಆತ ಪೊಲೀಸರು ಬಂಧಿಸಿದ್ದಾರೆ. ಅವನು ಬರೆದಿದ್ದಂತೆ ನಮ್ಮ ಬಾಸ್ ತಂಟೆಗೆ ಬರಬೇಡ ಅಂತ ಕೆಟ್ಟ ಪದ ಬಳಸಿ ಬರೆದಿದ್ದಂತೆ. ಎಲ್ಲಪ್ಪ ಬಾಸ್ ಈಗ ಕರ್ಕೊಂಡು ಕರ್ಕೊಂಡೋಗ ಕೇಳು ನಿನ್ನನ್ನು. ಇದನ್ನೇ ಹೇಳಿ ನಿನ್ನ ಬಾಸ್ ನಿನ್ಗೆ ಹೇಳಿರಲಿಲ್ಲ ಅಭಿಮಾನ ಈ ಕೆಟ್ಟ ಪದಾನ ಬಳಸ್ಕೊಂಡು ಒಂದು ಹೆಣ್ಮಗಳ ಮೇಲೆ ಹಾಕು ಅಂತ. ನಿನ್ನ ಬಾಸ್ ನಿನ್ಗೆ ಹೇಳಿರಲಿಲ್ಲ. ಅವನ ಅಜಾತ ಶತ್ರು ಕೊಡು. ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ದಿಮಾಕು ಕೊಬ್ಬು ತಿಂದಿದ್ದನ್ನ ಅರಗದೆ ಮಾಡಿದ್ದಿದ್ದ ಕೆಲಸ. ಈಗೇನು ಮಾಡ್ತೀಯ? ನೀನೇ ಬಾಸ್. ತೋರಿಸ್ರಪ್ಪ ಅವನಿಗೆ ಬಾಸ್ ಕಥೆನ ಏನು ಅಂತ. ಎರಡು ಬಿಟ್ರೆ ಹೊಲ್ಲೆಲ್ಲ ಉದುರೋಗ್ಬಿಡ್ಬೇಕು ಹಂಗೇನೆ. ಇದು ಆಕ್ಚುಲಿ ಚೆನ್ನಾಗಿರೋ ತಲೆ ಮರೆಸ್ಕೊಂಡಿದ್ರು. ತೀವ್ರ ವಿರೋಧದ ಮಧ್ಯೆ ಏಷ್ಯಾ ಕಪ್ನಲ್ಲಿ ಆಡೋದಕ್ಕೆ BCCI ನಿರ್ಧರಿಸಿದೆಯಂತೆ. ಮತ್ತೆ ಕ್ರಿಕೆಟ್ ಅಂದ್ರೆ ಏನು? ದೇವರ ಆಟ. ದೇವರೇ ತೀರ್ಥ ಮಾಡ್ಕೋತಾನೆ ಅದನ್ನ. ಜನ ಅಲ್ಲ, ದೇಶ ಅಲ್ಲ. ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರೋ ಸಂಸ್ಥೆ ಅಂತ ಯಾವ್ದಾರೋ ಒಂದು ಈ ದೇಶದಲ್ಲಿ ಇದ್ರೆ ಅದು BCCI. ಮಕಾಮತಿ ನೋಡಿದೆ ಕೆಟ್ಟ ಕೆಟ್ಟದಾಗಿ ಬೈದು ಬಿಡ್ತಾನೆ. ಸರಿ ಇಲ್ಲ. ಇಲ್ದಿದ್ರೆ ಅವ್ರ ಜೊತೆ ಯಾಕೆ ಆಡಕ್ಕೆ ಒಪ್ಕೋಬೇಕು? ಯಾಕೆ ಒಪ್ಕೋಬೇಕು? ಕೇಂದ್ರ ಸರ್ಕಾರ ಏನು ಸತ್ತೋಗಿದ್ದೀರಾ ನೀವು? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ನಿಮಗೆ ನೀರು ಮತ್ತೆ ರಕ್ತ ಒಟ್ಟಾಗಿ ಹರಿಯಲ್ಲ. ಮಾತುಕತೆ ಮತ್ತು ಭಯೋತ್ಪಾದಕತೆ ಒಟ್ಟಾಗಿ ಸಾಗಲ್ಲ. ವ್ಯಾಪಾರ ನಡೆಯಲ್ಲ ನಿಮ್ಮ ಜೊತೆ. ಕ್ರಿಕೆಟ್ ನಡೆಯುತ್ತೆ. ಕತ್ತೆ ಕಾಯುತ್ತಿದೆ ಕೇಂದ್ರ ಸರ್ಕಾರ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿಂಗೆ ಜನ್ಮಕ್ಕೆ ಹೋಗೋ. ಮಣ್ಣು ತಿಂತಿದ್ದಾರೆ. ಕೇಳಿದ್ರೆ ಅದು ಸಪ್ರೇಟ್ ಬಾಡಿ. ಏನು ಬೇರೆಯವ್ರಲ್ಲ. ಇನ್ನು ಮುಂದೆ ಈ ಕೇಂದ್ರ ಸರ್ಕಾರ ಹೇಳಿದ್ರೆ ನಾವು ಕೇಳ್ಕೊಡ್ದು ಅದನ್ನ. ನಮ್ಮ ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಇಷ್ಟ ಬಂದಂಗೆ ಮಾಡ್ಕೋಬೇಕು ನಾವು. ಕ್ರಿಕೆಟ್ಗೆ ಮಾತ್ರ ಕಣ್ಮುಚ್ಕೊಂಡು ಕೂತ್ಕೊಳ್ಳೋ ಸರ್ಕಾರ ಇನ್ನೂ ಟೈಮ್ ಇದೆ. ಬೇರೆದಕ್ಕೆ ಬಂದು ಬುರುಡೆ ಬಿಟ್ಕೊಂಡು ದೇಶಾಭಿಮಾನ ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ ಯಾಕೆ ಕಂಡಿದ್ದೀವಿ ಅನ್ಬೇಕು. ಭಾರಿ ಚಮಕಾಗೆ ಮಾತಾಡ್ತಿರ್ಕಂಡ್ರೆ ಬದುಕ್ಬೇಕಲ್ಲಣ್ಣ.